ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪಕ ದಿನಾಚರಣೆ 141 ವರ್ಷಗಳ ಹಿಂದೆ ಈ ದೇಶದ ಸ್ವತಂತ್ರಕ್ಕಾಗಿ ಈ ದೇಶ ಬ್ರಿಟಿಷರ ಕೈಯಿಂದ ಕಪಿಮುಷ್ಟಿಯಿಂದ ಬೇರೆ ಬೇರೆ ನಿಜಾಮಿ ಆಗಿರಬಹುದು ಬೇರೆ ಬೇರೆ ರಾಜ್ಯರ ಕೈಯಿಂದ ಕಪಿಮುಷ್ಟಿಯಿಂದ ತೆಗೆದುಕೊಂಡು ಸ್ವತಂತ್ರವಾದ ಭಾರತವನ್ನ ಕಟ್ಟಬೇಕಂತ ಹೇಳಿ ನಮ್ಮ ಹಿಂದಿನ ಹಿರಿಯರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸಂಸ್ಥಾಪನೆ ಅದಕ್ಕಿಂತ ಪೂರ್ವದಲ್ಲಿ ಕೂಡ ಪ್ರಾರಂಭ ಮಾಡಿ ಅನೇಕ ಹೋರಾಟಗಳನ್ನು ಮಾಡಿ ಕ್ರಾಂತಿಕಾರಿ ಅಹಿಂಸಾತ್ಮಕವಾದಂತಹ ಒಂದು ಚಳವಳಿಯನ್ನ ಪ್ರಾರಂಭ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಡಿ ಈ ದೇಶಕ್ಕೆ ಸ್ವತಂತ್ರ ಕೊಂಡಿರ್ತಕ್ಕಂಥ ಒಂದು ಇತಿಹಾಸ ಈ ಪಕ್ಷಕ್ಕಿದೆ. ತದನಂತರ ಕೂಡ ಈ ದೇಶ ಬಹಳಷ್ಟು ಕಷ್ಟ ಪರಿಸ್ಥಿತಿ, ತಿನ್ನಲು ಆಹಾರ ಇಲ್ಲದೆ ಇರ್ತಕ್ಕಂಥದ್ದು, ಕುಡಿಯಲು ನೀರಿಲ್ಲದೆ ಇರ್ತಕ್ಕಂಥದ್ದು, ವಿದ್ಯುತ್ ಶಕ್ತಿ ಇರ್ತಕ್ಕಂಥದ್ದು ಇಲ್ಲದೆ ಇರ್ತಕ್ಕಂಥದ್ದು, ಶಿಕ್ಷಣ ಸಂಸ್ಥೆ ಬೆಳೆಸದೇ ಇರ್ತಕ್ಕಂಥ ಅನೇಕ ರೀತಿಯಿಂದ ತೊಂದರೆಗೆ ಒಳಗಾದ ಕೂಡ ಈ ದೇಶ ಸ್ವತಂತ್ರ ಆದ ನಂತರ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಸನ್ಮಾನ್ಯ ಸೋನಿಯಾ ಗಾಂಧಿ ಅವರು, ಇಂದಿರಾ ಗಾಂಧಿ ಅವರು ಮತ್ತು ನಮ್ಮ ರಾಜೀವ್ ಗಾಂಧಿ ಅವರು ಏನು ಪಕ್ಷದ ಅಧ್ಯಕ್ಷತನನ್ನ ನಡೆಸಿಕೊಂಡು ಬಂದಿದ್ರು. ಇವತ್ತು ನಮ್ಮ ಪಕ್ಷದ ಹಿರಿಯ ನೇತಾರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಂದು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷರಾಗಿದ್ದರು. 140 ವರ್ಷಗಳ ನಂತರ ಇವತ್ತು ನಮ್ಮ ಇದೇ ಕ್ಷೇತ್ರದಲ್ಲಿ ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ದೆಹಲಿಯಲ್ಲಿ ಸಂಸ್ಥಾಪಕ ದಿನಾಚರಣೆಯನ್ನ ಬಹಳ ವಿಜೃಂಭಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಈ ದೇಶಕ್ಕಾಗಿ, ಈ ಸಮಾಜಕ್ಕಾಗಿ, ಬಡಜನರಿಗಾಗಿ, ಎಲ್ಲರ ಉದ್ಧಾರಕ್ಕಾಗಿ ಪಕ್ಷ ಹುಟ್ಟಿಕೊಂಡಿದ್ದು ಒಳ್ಳೆಯ ಕೆಲಸವನ್ನು ಮಾಡಿ ನಿರಂತರವಾದಂತ ಯಾವುದೇ ಸಮಸ್ಯೆ ಇಷ್ಟೊಂದು ವರ್ಷಗಳ ಕಾಲ ದೀರ್ಘಕಾಲ ಬಾಳಿ ಬೆಳೆದಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಕಾಂಗ್ರೆಸ್ ಪಕ್ಷದ ಸಂಸ್ಥಾಪನೆ ದಿನ 140 ವರ್ಷ ಯಶಸ್ವಿಯಾಗಿ ಪೂರೈಸಿದ್ರಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಹಿರಿಯರು, ಗೃಹಿಣಿಯರು, ಹೆಣ್ಣು ಮಕ್ಕಳು ಮತ್ತು ಅನೇಕ ಹಿರಿಯರು ಈ ಪಕ್ಷದಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥವರು ಕೂಡ ನಮ್ಮ ಜಗದೀಶ್ ಗುತ್ತೇದಾರ್ ನೇತೃತ್ವದಲ್ಲಿ ತಿಮ್ಮಾಪುರ, ಆರ್.ಬಿ. ತಿಮ್ಮಾಪುರ ಮಂತ್ರಿಗಳು ಇವತ್ತು ಏನು ನಮ್ಮ ಮುಖಂಡರಿಗೆ ಸನ್ಮಾನ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ರೀತಿಯಿಂದ ಇನ್ನೂ ನಮ್ಮ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಬೆಳೀತದೆ, 100 ವರ್ಷಗಳಲ್ಲಿ ಬಾಳುತ್ತದೆ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ.